ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 23 ಏಪ್ರಿಲ್ 2026. ಮುರಳಿ ಟೈಟಲ್ मीठे बच्चे, भोलानाथ मोस्ट बिलव्ड बाबा तुम्हारे सम्मुख बैठे हैं. तुम प्यार से याद करो तो लगन बढ़ती जाएगी, विघ्न खत्म हो जाएंगे. ಮಧುರ ಮಕ್ಕಳೇ, ಭೋಲಾನಾಥ ಯಾರು ಬಹಳ ವಿಶ್ವಾಸಿ, ಬಹಳಷ್ಟು ಪ್ರಿಯವಾಗಿದ್ದಾರೆ, ಅವರು ನಿಮ್ಮ ಸನ್ಮುಖದಲ್ಲೇ ಬಂದಿದ್ದಾರೆ. ನೀವು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಿದಾಗ ಇನ್ನಷ್ಟು ಲಗನ್, ಇನ್ನಷ್ಟು ಪ್ರೀತಿ ಹೆಚ್ಚುತ್ತದ ಮತ್ತು ಎಲ್ಲ ವಿಘ್ನಗಳು ಸಮಾಪ್ತಗೊಳ್ಳಲಿವೆ. ಭೋಲಾನಾಥ್ ಅಂದರೆ ಯಾರು ನಮ್ಮ ಏನೆಲ್ಲ ಪಾತ್ರದಲ್ಲಿ ಆಗೋಗಿದೆ, ಆಗ್ತಾ ಇದೆ, ಆಗಲಿದೆ, ಇದೆಲ್ಲವನ್ನು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಎಲ್ಲವನ್ನೂ ಅರಿತವರಿದ್ದಾರ. ನಾವೇನು ಮಾಡಿದ್ದೀವಿ ಅಂತ ನೋಡಿದಾರ. ಆದರೆ ಬಾಬಾ ಭೋಲಾನಾಥ್ ಸದಾ ಕ್ಷಮಾಶೀಲ್, ಸದಾ ಕರುಣಾಸಾಗರದಾರ. ಯಾಕೆ ರೋಲ್ನಲ್ಲಿ ಎಷ್ಟೆಲ್ಲ ತಪ್ಪುಗಳು ನಮ್ಮ ಮೂಲಕ ಆಗಿದ್ರೂ ಕೂಡ ಬಾಬಾ ಯಾಕೆ ಸದಾ ಭೋಲಾನಾಥ್ ಆಗಿ ಏನತ್ರ ತಮ್ಮ ಹತ್ರ ಏನೆಲ್ಲ ಇದೆ ಅದನ್ನು ನಮ್ಗೆ ಯಾಕೆ ಕೊಡ್ತಿರ್ತಾರಂದರೆ, ಬಾಬಾ ನಾಲೆಜ್ಫುಲ್ ಇರುವ ಕಾರಣ ಬಾಬಾರವರಿಗೆ ಗೊತ್ತಿದೆ ಏನೆಲ್ಲ ಪಾತ್ರದ ಮೂಲಕ ಆಗಿದೆ ಅದು ಡ್ರಾಮಾನುಸಾರ ಯಾವುದು ನೂಂದಿತ್ತೋ, ಯಾವುದು ನಿಯತಿಯೊಳಗಿತ್ತೋ ಅದ ರಿಪೀಟ್ ಆಗಿದೆ. ಬಾಕಿ ನನ್ನ ಮಕ್ಕಳು ಯಾರು ನಿರಾಕಾರ ಅದಾರ, ಅಶರೀರಿ ಅದಾರ, ಸದಾ ಅವಿನಾಶಿ ಅದಾರ, ಸಂಪೂರ್ಣ ಅದಾರ, ಆ ಮಕ್ಕಳು ಸದಾ ಹಾಗೆ ಇದಾರನ್ನುವಂಥದ್ದು, ತಮ್ಮ ಸಮಾನ ಇದಾರ ಅನ್ನುವಂಥದ್ದು ಬಾಬಾಗ ಸ್ಮೃತಿ ಇದೆ, ನಾಲೆಜ್ ಇದೆ. ಹೀಗಾಗಿ ಬಾಬಾ ನಮ್ಮ ರೋಲನ್ನು ನೋಡಿ, ರೋಲ್ನಲ್ಲಿ ಆಗುವಂತಹ ಯಾವುದೇ ವಿಷಯಗಳ ಬಗ್ಗೆ ಜಜ್ಮೆಂಟ್ ಮಾಡೋದಿಲ್ಲ, ಅಂತ ಕ್ವೆಶನ್ ಮಾರ್ಕ್ ಮಾಡೋದಿಲ್ಲ. ಬಸ್ ಬಾಬಾ ಆತ್ಮ ಸತ್ಯವನ್ನು ನೋಡಿ ಕೊಡ್ತಾರೆ. ಪ್ರೀತಿ, ಸ್ನೇಹ, ಕರುಣ, ದಯಾ ಕೇವಲ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಭೋಲಾನಾಥ್ ಬಹಳ ಮೋಸ್ಟ್ ಬಿಲವ್ಡ್ ಇದ್ದಾರ, ಬಹಳ ವಿಶ್ವಾಸಿ ಅದಾರ, ಬಹಳ ಪ್ರಿಯ ಇದ್ದಾರೆ. ಅವ್ರಿಗೆ ನಿಮ್ಮ ಸಮ್ಮುಖದಲ್ಲೇ ಇದ್ದಾರೆ. ಸನ್ಮುಖ ಅಂತಂದರೆ ಪರಮಾತ್ಮನ ನಾಲೆಜ್ ನನ್ನ ಬುದ್ಧಿಯಲ್ಲಿದೆ. ನಾಲೆಜ್ ಮೀನ್ಸ್ ಗಾಡ್, ಅಂದರೆ ಭಗವಂತನ ಡೈರೆಕ್ಟ್ ನಾಲೆಜ್ ಯಾವ ಬುದ್ಧಿಯಲ್ಲಿದೆ ಅಲ್ಲಿ ಪರಮಾತ್ಮನ ಪ್ರೆಸೆನ್ಸ್ ಇದೆ. ಬಾಬಾ ಸನ್ಮುಖದಲ್ಲಿದ್ದಾರೆ ಅಂದಮೇಲೆ ಎಷ್ಟು ಪ್ರೀತಿಯಿಂದ ತಂದೆಯನ್ನು, ತಮ್ಮ ಸತ್ಯವನ್ನು ನೆನಪು ಮಾಡ್ಕೋತೀರಿ, ಅಷ್ಟಷ್ಟು ನಿಮ್ಮ ಲಗನ್, ನಿಮ್ಮ ಇಂಟ್ರೆಸ್ಟ್ ಇನ್ನೊಂದಿಷ್ಟು ಏನಾಗ್ತಾ ಹೋಗ್ತದ, ಹೆಚ್ಚುತ್ತಾ ಹೋಗ್ತದ. ನಿಮ್ಮೆಲ್ಲ ವಿಘ್ನಗಳು ಖತಮ್ ಆಗ್ತದ. ವಿಘ್ನಗಳು ಅಂತಂದರೆ ಏನು ಶರೀರ ತೊಂದರೆ ಇದೆ ಅಥವಾ ಆರ್ಥಿಕ ತೊಂದರೆ ಇದೆ, ಏನೆಲ್ಲ ಸಂಬಂಧದಲ್ಲಿ ಸ್ವಲ್ಪ ಪ್ರಾಬ್ಲಮೆಟಿಕ್ಸ್ ಅದಾವ, ಇವುಗಳಿಗೆ ಬಾಬಾ ವಿಘ್ನ ಅನ್ನೋದಿಲ್ಲ. ವಿಘ್ನ ಅಂತಂದರೆ ಆ ಘಟನೆ, ಆ ಮಾತು ನನಗೆ ನನ್ನ ಸತ್ಯದಿಂದ ದೂರ ಮಾಡಿ ದೇವಾಂತದಲ್ಲಿ ತರ್ತದಂದರೆ ಇದು ವಿಘ್ನ. ನನಗೆ ನನ್ನ ತಂದೆಯಿಂದ ದೂರ ಮಾಡಿ ಆ ನೆನಪಿನೊಳಗೆ ಈ ಡ್ರಾಮಾದ ಮಾತುಗಳೇ ನೆನಪಿಗೆ ಬರ್ತಾವತ್ತಂದ್ರೆ ಇದು ವಿಘ್ನ. ಆದರೆ ಈ ರೀತಿಯ ಎಲ್ಲ ವಿಘ್ನಗಳು ದೂರ ಆಗ್ತಾವ ಯಾವಾಗ ನಿಮ್ಮ ಯೋಗದಿಂದ ಲಘನ್ ಹೆಚ್ಚಿಸಿಕೊಂಡಾಗ. ಪ್ರಶ್ನೆ, ಬ್ರಾಹ್ಮಣ ಬಚ್ಚೋं को कौन सी बात सदा याद रहे तो कभी भी विकर्म न हो. ಬ್ರಾಹ್ಮಣ ಮಕ್ಕಳು ಯಾವ ಮಾತನ್ನು ಸದಾ ನೆನಪಿನಲ್ಲಿ ಇಟ್ಕೊಂಡ್ರಿ ಅಂದರೆ ನಿಮ್ಮ ಮೂಲಕ ವಿಕರ್ಮಗಳು ಆಗೋದಿಲ್ಲ. ಅರ್ಥಾತ್ ರೋಲ್ನ ಮನಸ್ಸಿನ ಮೂಲಕ ವಿಕರ್ಮಗಳು ಆಗೋದಿಲ್ಲ. ಉತ್ತರ, ಜೋ ಕರ್ಮ ಹಮ್ ಕರೆಂಗೆ ಹಮೇ ದೇಖ್ और भी करेंगे, ये याद रहे तो ವಿಕರ್ಮ नहीं होगा. ಯಾವ ಕರ್ಮವನ್ನು ನಾನು ಮಾಡ್ತೀನಿ, ನನ್ನನ್ನು ನೋಡಿ ಬೇರೆಯವರು ಮಾಡ್ತಾರ ಅನ್ನೋದು ನಿಮ್ಗೆ ನೆನಪಿತ್ತು ಅಂತಂದ್ರೆ ನಿಮ್ಮಿಂದ ವಿಕರ್ಮಗಳು ಆಗೋದಿಲ್ಲ ಅಂತ. ಅದಕ್ಕೆ ಈ ಸೂತ್ರ ಹಂಗೆ ನೋಡಿದ್ರೆ ಲೌಕಿಕದಲ್ಲೂ ಇತ್ತು. ನೀ ಅಕ್ಕಾಗಿ ಮಾಡಿದ್ರ ತಂಗಿ ನಿಂತರನೇ ಮಾಡ್ತಾಳ, ನೀ ಹಿರಿಯ ಅಣ್ಣಾಗಿ ಹಿಂಗೆ ಮಾಡಿದ್ರ ಹಿಂದೆ ನಿಮ್ಮ ತಮ್ಮ ಅಣ್ಣದೇರು ನೀ ಮಾಡ್ದಂಗೆ ಮಾಡ್ತಾರ, ನೀ ಸರಿ ಇರು, ಕರೆಕ್ಟ್ ಇರು ಅಂತ ಮಕ್ಕಳಿಗೆ ಕಳಿಸ್ಕೊಡ್ತಿತ್ತು. ಅದೇ ಥರನೇ ಅಲೌಕಿಕದಲ್ಲೂ ಕೂಡ, ಆಧ್ಯಾತ್ಮ ಜೀವನದಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಿಮ್ಮನ್ನು ನೋಡಿ ಬೇರೆಯವ್ರು ಫಾಲೋ ಮಾಡೋದ್ರಿಂದ ನಿಮ್ಮ ಕರ್ಮ ಏನಿರಲಿ, ನಿಮ್ಮ ಕರ್ಮ ವಿಕರ್ಮ ಆಗಬಾರ್ದು ಅಂದರೆ ನೆನಪಿರಲಿ ನನ್ನ ನೋಡಿ ಬೇರೆಯವರು ಫಾಲೋ ಮಾಡ್ತಾರ ಅಂಥೇಳಿ. ಆದರೆ ಸ್ಥೂಲ ಮನಸ್ಸೇನಿದೆಯಲ್ಲ, ಈ ಸ್ಥೂಲ ಬುದ್ಧಿ ತಿಳ್ಕೋತದ ನನ್ನ ನೋಡಿ ಮಾಡ್ತಾರಲ್ಲ ಅಂದಮೇಲೆ ನಾನು ಹೆಂಗೆ ಮಾತಾಡಬೇಕು, ಬಹಳ ಸ್ವೀಟ್ ಮಾತಾಡ್ಬೇಕು, ಎಲ್ಲರ ಮುಂದೆ ವ್ಯವಹಾರ ಬಹಳ ನಮ್ರತೆಯಿಂದ ಇಟ್ಕೋಬೇಕು. ಏನೇ ಭಾಷಣ ಮಾಡಲಿ
ಕರ್ಮ ಮಾಡಲಿ, ಅದು ಎಲ್ಲರೂ ಇಷ್ಟಪಡುವಂಗೆ ಮಾಡಬೇಕು ಅಂತ. ಆದರೆ ಬಾಬಾ ಹೇಳುವಂಥ ಕರ್ಮ ಕೇವಲ ಸ್ಥೂಲ ರೂಪದ್ದಲ್ಲ. ನಾನು ಒಳಗೆ ಏನೇ ಇದ್ದರೂ ಮುಚ್ಚಿಟ್ಕೊಂಡು ಕೇವಲ ಹೊರಗಡೆಯಿಂದ ನಾನು ಭಾಳ ಮಧುರತೆಯಿಂದ ನಮ್ರತೆಯಿಂದ ಭಾಷಣ ಮಾಡ್ತೀನಿ ಅಥವಾ ಏನಾದರೂ ಮಾತುಗಳನ್ನು ಹೇಳ್ತೀನಿ, ಇನ್ಸ್ಪಿರೇಷನ್ ಕೊಡ್ತೀನಂತಂದ್ರೆ ಈ ಕರ್ಮವನ್ನು ಎಲ್ಲರೂ ಫಾಲೋ ಮಾಡ್ತಾರತ್ತಂದ್ರೆ ಇದು ಬಾಹ್ಯ ರೂಪದ್ದು. ಬಾಬಾ ಹೇಳ್ತಾರೆ ವಿಕರ್ಮ ಆಗಬಾರ್ದು ಅಂತಂದ್ರೆ, ಯಾಕಂದರೆ ನಾನು ಒಳಗೆ ಭಾಳ ಕಹಿ, ಒಳಗೆ ಭಾಳ ದೇಹ ಅಭಿಮಾನ ಇಟ್ಕೊಂಡು ನಾನು ಎಷ್ಟೇ ಮಧುರ ಮಾತನ್ನು ಆಡಿದ್ನಂತಂದ್ರೆ ಭಲೇ ಜನ ನನ್ನ ಥರ ಮಾತಾಡ್ಬೋದು, ಆದರೆ ವಿಕರ್ಮ ಅಂತೂ ಆಗೋದೇ ಅಲ್ಲ. ವಿಕರ್ಮ ಆಗಲಾರ್ದಂಥ ಕರ್ಮ ಅಂತಂದರೆ ಅದಕ್ಕೆ ಬಾಬಾ ಹೇಳ್ತಾರ, ನನ್ನನ್ನು ನೋಡಿ ಇನ್ನೊಬ್ಬರು ಕೂಡ ಅದನ್ನು ಫಾಲೋ ಮಾಡ್ತಾರಂತ ಅರ್ಥ. ನಾನು ನನ್ನ ನಿರಾಕಾರಿ ಅವಸ್ಥೆಯನ್ನು ಮರೆತು ದೇಹಭಾನದಲ್ಲಿ ಮುಳುಗಿದ್ರ ನನ್ನನ್ನು ನೋಡಿ ಬೇರೆಯವರು ದೇಹಭಾನದಲ್ಲಿ ಹೋಗ್ತಾರ. ನಾನು ಜ್ಞಾನದಿಂದ ಹೊರಗಿದ್ದುಕೊಂಡು ಜ್ಞಾನದಿಂದ ಡಿಸ್ಟೆನ್ಸ್ ಆಗಿ ಈ ಡ್ರಾಮಾದ ಮಾತಿನಲ್ಲೇ ಮುಳುಗ್ತೀನಿ, ಸಂಸಾರಿಕ ಜೀವನದಲ್ಲಿ ಮುಳುಗ್ತೀನಿ ಅಂತಂದ್ರೆ ಬಾಬಾ ಹೇಳ್ತಾರ, ಮಕ್ಕಳೇ ಇದೇನಾಗಿದೆ ಇದನ್ನು ಎಲ್ಲರೂ ಫಾಲೋ ಮಾಡ್ತಾರ. ಅದಕ್ಕೆ ಏನು ಹೊರಗಿನ ಕರ್ಮ ಎಷ್ಟು ಮುಖ್ಯ ಇದೆ, ಮುಖ್ಯ ಇರದೇನೂ ಇರ್ಬೋದು, ಆದರೆ ಆಂತರಿಕ ಸ್ಥಿತಿ ಇದೆಯಲ್ಲ ಇದು ಭಾಳ ಮುಖ್ಯ ಇದೆ. ನೀನು ಏನು ವಿಚಾರ ಮಾಡ್ತಿ, ಏನು ದೃಷ್ಟಿಕೋನದಿಂದ ಇವ್ರು ನಿರಾಕಾರ ಆತ್ಮ ಅಂತ ನೋಡ್ತೀರೋ ಅಥವಾ ಶರೀರ ಅಂತ ನೋಡ್ತೀರೋ, ಯಾವ ದೃಷ್ಟಿಕೋನದಿಂದ ನೋಡ್ತೀರಿ, ನಿಮ್ಮ ದೃಷ್ಟಿ, ವೃತ್ತಿ, ಭಾವನಾ, ಸಂಕಲ್ಪ ಇವು ಕೂಡ ಕರ್ಮನೇ. ಅಂದಮೇಲೆ ಬಾಬಾ ಹೇಳ್ತಾರ, ನೀವು ಮಾಡೋ ಕರ್ಮವನ್ನು ಸ್ಥೂಲವಾಗಿರ್ಬೋದು ಸೂಕ್ಷ್ಮವಾಗಿರ್ಬೋದು ಉಳಿದವ್ರು ಫಾಲೋ ಮಾಡ್ತಾರತ್ತಂದ್ರೆ ಅದನ್ನು ನೆನಪಿಟ್ಕೊಡ್ರಿ. ಇದರಿಂದ ನಮ್ಗೆ ಎಚ್ಚರಿಕೆ ಬರ್ತದ, ನನ್ನಿಂದ ಬೇರೆಯವರು ಫಾಲೋ ಮಾಡ್ತಾರತ್ತಂದ್ರೆ ನಾನು ಇಂಥದ್ದನ್ನು ಮಾಡಬಾರ್ದು ಅಂತ. अगर कोई छिपा कर भी पाप करते हैं तो धर्मराज से छिप नहीं सकता, फौरन उसकी सजा मिलेगी. ಯಾರಾದರೂ ಮುಚ್ಚಿ ಅಂತ ಕರ್ಮ ಮಾಡ್ತಾರತ್ತಂದ್ರೆ ಆ ಕರ್ಮ ಮಾಡಿದ ಮೇಲೆ ಆ ಕರ್ಮದ ದಂಡ ಕೊಡಲಿಕ್ಕೆ ಧರ್ಮರಾಜ ಅದ. ಧರ್ಮರಾಜನ ಮುಂದೆ ಯಾವುದು ಪಾಪ ಕರ್ಮ ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಒಂದು ಸ್ಥೂಲ ಕರ್ಮದಲ್ಲಿದೆ, ಅಕಸ್ಮಾತ್ ನಾವು ಯಾರ ಮುಂದೋ ಸುಳ್ಳು ಹೇಳಿದ್ವಿ, ಏನೋ ಎತ್ತಿ ಬ್ಯಾಗ್ನಾಗ ಹಾಕೊಂಡ್ವಿ ಹೇಳಾರ್ದೇನೆ, ಅಥವಾ ಏನೋ ಹೇರಾಪೇರಿ ಮಾಡಿದ್ವಿ, ಏನೋ ಯಾರ್ದೋ ಏನೋ ಸ್ವಲ್ಪ ಧೋಕಾ ಮಾಡಿದ್ವಿ, ಮೋಸ ಮಾಡಿದ್ವಿ, ಏನೇ ಮಾಡಿರ್ಬೋದು. ಇದಕ್ಕೆ ಏನು ಅನ್ಕೋತೀವಿ ನಾವು, ಕೆಟ್ಟ ಕರ್ಮ ಮಾಡಿದ್ವಿ, ಎಲ್ಲರಿಗೂ ಗೊತ್ತದ, ನಾ ಮಾಡಿದ್ದೇನೆ ಮತ್ತೆಲ್ಲರೂ ಫಾಲೋ ಮಾಡ್ತಾರಂತೆ ಹಿಂಗೆ ಅನ್ನಿಸ್ತದ. ಆ್ಯಕ್ಚುಲಿ ಈ ಮಾತಲ್ಲ, ಇದು ರೋಲ್ ಒಳಗೆ ಏನೆಲ್ಲ ಇದೆ ಇದು ಡ್ರಾಮಾ ಅನುಸಾರ ಮೊದಲೇ ನೂಂದಿದೆ, ಫಿಕ್ಸ್ಡ್ ಇದೆ. ಬಾಬಾ ಹೇಳೋದು ರೋಲ್ನ ಮೂಲಕ ಏನು ವಿಕರ್ಮ ಆಗ್ತಾ ಇದೆ ಅದು ನಾ ಮಾಡಿದ್ನಲ್ಲ ಅಂತ ತಿಳ್ಕೊತೀಯಲ್ಲ, ಇದು ವಿಕರ್ಮ. ಯಾಕಂದರೆ ನಾ ಕರ್ತಾ ಇದ್ದೀನಿ, ನಾ ಸೋಚ್ತಾ ಇದ್ದೀನಿ, ನಾ ಆತ್ಮ ಅಭೋಗ್ತಾ ಇದ್ದೀನಿ, ಸ್ಥಿರ ಇದ್ದೀನಿ, ಶರೀರ ಅಸ್ಥಿರ ಇದೆ. ಈ ರೋಲ್ನ ಮನಸ್ಸು ಥಾಟ್ಫುಲ್ ಅದ, ಥಿಂಕರ್ ಅದ, ಆದರೆ ನಾ ಆತ್ಮ ಥಾಟ್ಲೆಸ್ ಇದ್ದೀನಿ. ಅಂದಮೇಲೆ ನಾ ಮಾಡ್ತೀನಿ, ನಾ ಇಂಥದ್ದು ಯಾಕೆ ಮಾಡಿದೆ, ನಾ ಹಿಂಗೆ ಮಾಡಬಾರ್ದಾಗಿತ್ತು ಅಂತೀನಂದ್ರೆ ನಾನು ರೋಲ್ ಕಾನ್ಷಿಯಸ್ ಒಳಗಿದ್ದೀನಿ, ಇಲ್ಲ ಕರ್ಮ ಕಾನ್ಷಿಯಸ್ ಒಳಗಿದ್ದೀನಿ, ಕರ್ತಾಪನದ ಭಾನದೊಳಗಿದ್ದೀನಿ. ಇದೇ ವಿಕರ್ಮ ಅಂತಾರೆ ಬಾಬಾ, ಇದೇ ವಿಕರ್ಮ. ನಾ ಮಾಡಿದೆ, ಅದು ಕೆಟ್ಟದ್ದೇ ಇರಲಿ ಒಳ್ಳೆಯದೇ ಇರಲಿ, ನಾ ಅನ್ನೋದು ಅಳದು ಹೋಗಬೇಕು, ನಂದು ಅನ್ನೋದು ಅಳದು ಹೋಗಬೇಕು, ಇದೇ ಸುಕರ್ಮ. आगे चल और भी मार्शल लॉ हो जाएगी. ಭಾಳ ಸ್ಟ್ರಾಂಗ್ ನಿಯಮಗಳು ಬರ್ತಾವಂತ ಹೇಳ್ತಾರೆ ಬಾಬಾ. इस इंद्र सभा में कोई पतित छिप बैठ नहीं सकता. ಈ ಇಂದ್ರ ಸಭೆಯಲ್ಲಿ ಪತಿತರು ಮುಚ್ಚಿ ಕುತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಇದರದ್ದು ಭಾಳ ಗುಹ್ಯವಾದಂತಹ ರಹಸ್ಯ ಇದೆ. ಪತಿತರು ಅಂತಂದರೆ ಆತ್ಮದ ಮೂಲ ಸ್ಥಿತಿ ಏನಿದೆ ಇದು ಇಂದ್ರ ಸಭಾ. ಇಂದ್ರ ಸಭೆಯೊಳಗೆ ಅಂದರೆ ಮೂಲ ಆತ್ಮಸ್ಥಿತಿಯಲ್ಲಿ ಆ ಸತ್ಯದ ಅನುಭವ ಮಾಡಬೇಕಾಗಿದ್ದಾರು ಮನಸ್ಸು. ಒಂದು ವೇಳೆ ಈ ಮನಸ್ಸು ತಪ್ಪು ಮಾಡ್ತಾ ಇದೆ, ನಾನಂದ್ರೆ ದೇಹ, ನಾನಂತಂದ್ರೆ ವ್ಯಕ್ತಿ, ನಾನಂದ್ರೆ ಪುರುಷ, ನನಗೆ ಅನ್ಯಾಯ ಮಾಡ್ಯಾರ, ನನಗೆ ಹಿಂಗಾಗೈತೆ ಹಂಗಾಗೈತೆ, ಕಂಪ್ಲೇಂಟ್ಸಿಂದ ಕೂಡಿದ ಮನಸ್ಸು, ಚಿಂತಿತ ಆಗಿರುವಂಥ ಮನಸ್ಸೇ ನಾ ಇದ್ದೀನಿ ಅಂತ ನಿಮಗದ ಅಂತಂದ್ರೆ
ಬಾಬಾ ಹೇಳ್ತಾರ, ನಾನು ನನ್ನದೆನ್ನುವಂಥ ದೇಹಬಾನದ ಮನಸ್ಸು ಆತ್ಮಿಕ ಸ್ಥಿತಿಯ ಲೋಕದೊಳಗ ಎಂಟರ್ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಂದ್ರ ಸಭೆಯೊಳಗ ತಪ್ಪು ಮಾಡಿ ಒಳಗೆ ಬರ್ತೀನಿ ಅಂತಂದ್ರ ಎಂಟರ್ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಮುಂದೊಂದು ದಿನ ಬಹಳ ಖಡಕ್ ಆಗಿರುವಂತಹ, ಭಾಳ ಸ್ಟ್ರಿಕ್ಟ್ ಆಗಿರುವಂತಹ ಇನ್ನೂ ನಿಯಮಗಳು ಬರ್ತಾವ. ಮತ್ತೆ ಏನು ತಪ್ಪು ಮಾಡ್ತಾರೋ ಅದರ ದಂಡ ಜರೂರ್ ಭೋಗಿಸ್ತಾರೆ ಅಂತಾರೆ ಬಾಬಾ. ಏನಾದ್ರೂ ಈ ಮನಸ್ಸು ಕರ್ತೃತ್ವದ ಭಾನದಲ್ಲಿ ರೋಲ್ ಕಾನ್ಷಿಯಸ್ಸಲ್ಲಿ ಬಂದು ನಾನೇ ಮಾಡಿದೆ, ಒಳ್ಳೇದಿರಲಿ ಅದು ಕೆಟ್ಟದ್ದೇ ಇರಲಿ, ನನ್ನಿಂದ ಆಯಿತು, ನಾ ಇನ್ನೂ ಮಾಡಬೇಕು ಅನ್ನೋದು ಏನಾದರೂ ಅದ ಅಂತಂದ್ರೆ ಇದು ದೇಹಭಾನ. ಈ ದೇಹಭಾನದಲ್ಲಿ ಸತ್ಯ ಜ್ಞಾನ ಅರಿತ ಮೇಲೂ ಕೂಡ ನೀ ಇರ್ತೀಯತ್ತಂದ್ರ ಏನು ದಂಡಪ್ಪ ಅಂತಂದ್ರೆ ಇಂದ್ರ ಸಭೆ ಅಂದರೆ ಮೂಲ ಆತ್ಮಸ್ಥಿತಿ, ಮೂಲ ಅತೀಂದ್ರಿಯ ಸುಖ ಅದರಲ್ಲಿ ಎಂಟರೇ ಆಗಲ್ಲ. ಅಂದರೆ ಈ ಮನಸ್ಸು ಸತ್ಯದ ಅನುಭವನೇ ಮಾಡಲ್ಲ. ಇದಕ್ಕೆ ಪದೇ ಪದೇ ಇದೇ ಲೋಕದಲ್ಲಿರುವ ಎಲ್ಲ ಮಾತು ಘಟನೆ ಇವುಗಳೇ ನಿಜ ಅನ್ನಿಸ್ತದ. ಇದೇ ದಂಡ. ಅಂದರೆ ನಾನು ಯಾರನ್ನುವಂಥ ನೆನಪಿನಿಂದ ದೂರ ಆಗೋದು, ಪರಮಾತ್ಮ ತಂದೆ ನೆನಪಿನಿಂದ ದೂರ ಆಗೋದು, ಅತೀಂದ್ರಿಯ ಸುಖದ ಅನುಭವದಿಂದ ದೂರ ಆಗೋದು, ಇದೇ ದಂಡ. ಇದಕ್ಕಿಂತ ದೊಡ್ಡ ದಂಡ ಮತ್ತೊಂದಿಲ್ಲ. मुरली मुख्य सार, यह समय बहुत नाजुक है, इसीलिए कोई भी उल्टा कर्म नहीं करना है. ಇದು ಬಹಳ ನಾಜೂಕ್ ಸಮಯ ಇದೆ. ಸ್ವಲ್ಪ ಸ್ಥಿತಿ ಕೆಳಗಿಳಿತು ಅಂತಂದ್ರೆ ವಾಪಸ್ ಸ್ಥಿತಿ ಶ್ರೇಷ್ಠ ಮಾಡ್ಕೊಳ್ಳೋಕೆ ಬಹಳ ಸಮಯ ಹಿಡಿತದ, ಕಠಿಣ ಅನ್ನಿಸ್ತದೆ ಈ ಮಾರ್ಗ. ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ಉಲ್ಟಾ ಕರ್ಮ ಅಂದ್ರೆ ನಾನು ಮಾಡಿದೆ, ನಾನು ತಿಂದೆ, ನಾನು ಹೋದೆ, ನನಗೆ ಹಸಿವಾಯಿತು, ಯಾಕಂದ್ರೆ ನಾವು ಹೋಗ್ತಾ ಇದ್ದೀನಿ, ನನಗೆ ಹಸಿವಾಗಲ್ಲ, ಈ ಪಾತ್ರಕ್ಕೆ ಹಸಿವಾಗಿದೆ. ನಾನು ಹೋದೆ ಅಂದ್ರೆ ನಾನು ಕರ್ತಾ ಇದ್ದೀನಿ, ನಾನು ಕೇವಲ ಸಾಕ್ಷಿ ದೃಷ್ಟ ಇದ್ದೀನಿ. ನಾ ಹೋದೆ ಬಂದೆ ಅಂದ್ರೆ ಏನರ್ಥ, ನಾನೀಗ ರೋಲ್ ಕಾನ್ಷಿಯಸ್ ಒಳಗೆ ಇದ್ದೀನಿ ಅಂತ. ಅದಕ್ಕೆ ಈ ರೀತಿ ಉಲ್ಟಾ ಕರ್ಮಗಳನ್ನು ಮಾಡಬೇಡ್ರಿ. कर्म विकर्म की गति को ध्यान में रख सदा श्रेष्ठ कर्म करने हैं. योग से सदा के लिए अपनी काया निरोगी बनानी है. ಬಾಬಾ ಹೇಳ್ತಾರ, ಯೋಗದಿಂದ ತಮ್ಮ ಕಾಯ, ತಮ್ಮ ಶರೀರವನ್ನು ನಿರೋಗಿಯನ್ನಾಗಿಟ್ಕೊಡ್ರಿ. ಯೋಗ ಬಲ, ಆರೋಗ್ಯವನ್ನು ಸರಿಯಾಗಿ ಮಾಡ್ಕೊಳ್ಳಿಕ್ಕೆ ಅನೇಕ ಆಸ್ಪತ್ರೆಗಳದಾವ, ಅನೇಕ ಚಿಕಿತ್ಸಾ ವಿಧಾನಗಳದಾವ, ಅನೇಕ ರೀತಿಯ ಔಷಧಗಳದಾವ. ಆದರೆ ಅವೆಲ್ಲ ಟೆಂಪ್ರರಿ. ಎಷ್ಟೇ ಕಾಸ್ಟ್ಲಿ ಔಷಧ ಇರಲಿ, ಎಷ್ಟೇ ಜೀನಿಯಸ್ ಡಾಕ್ಟರ್ ಇರಲಿ, ರೋಗ ನೋವನ್ನು ಯಾರೂ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನೇ ಮಾಡಿದರೂ ಟೆಂಪ್ರರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಯೋಗ ಬಲವನ್ನು ಹೆಚ್ಚಿಸ್ಕೋ, ಅದರಿಂದ ನಿನ್ನ ಆರೋಗ್ಯವನ್ನು ಸರಿಪಡಿಸ್ಕೋ ಅಂತ ಹೇಳ್ತಾರೆ ಬಾಬಾ. ಹಂಗಂತ ಯೋಗ ಬಲದಿಂದ ಹೆಚ್ಚಿಸ್ಕೋತೀನಿ, ನಾ ಏನು ಗುಳಿಗಿನೇ ತೊಳಂಗಿಲ್ಲ ಅಂತಂದ್ರೆ ಯೋಗ ಬಲದ ಸ್ಥಿತಿ ತಲುಪಲಿಕ್ಕೂ ಸಮಯ ಹಿಡಿತದ. ಯೋಗ ಬಲ ಅರ್ಥಾತ್ ಆತ್ಮಸ್ಥಿತಿ, ನಾ ಆತ್ಮ ಬಿಟ್ಟು ನಾ ಉಳಿದಿದ್ದು ಎಲ್ಲ ಡ್ರಾಮಾ, ಎಲ್ಲವೂ ಕೇವಲ ಪಾತ್ರ, ಕೇವಲ ಸುಳ್ಳು ಅನ್ನುವಂಥದ್ದು ಪಕ್ಕಾ ಸ್ಥಿತಿ ಏನು ಬರ್ತದಲ್ಲ, ಆವಾಗ ಬಾಬಾ ಹೇಳ್ತಾರ ಏನಾಗ್ತದ, ಆ ಯೋಗದ ಬಲದಿಂದ, ಆ ಆತ್ಮೀಯ ಶಕ್ತಿಯಿಂದ ಶರೀರದ ನೋವು, ಚಿಂತೆ, ದುಃಖ ಇವೆಲ್ಲ ಹೀಲ್ ಆಗಲಿಕ್ಕೆ ಶುರುವಾಗ್ತದ. एक बिलाउड मोस्ट बाबा को ही याद करना. बाबा से जो अविनाशी ज्ञान का धन मिलता वो दान करना है. ಬಿಲೌಡ್ ಬಹಳ ಪ್ರಿಯ ವಿಶ್ವಾಸಿ ತಂದೆ, ಕೇವಲ ಪರಮಾತ್ಮ ಒಬ್ಬರೇ ಇದ್ದಾರ, ಅವರೊಬ್ಬರನ್ನೇ ನೆನಪು ಮಾಡ್ರಿ. ಬಾಬಾರವ್ರ ಮೂಲಕ ಏನು ಅವಿನಾಶಿ ಜ್ಞಾನ ರತ್ನ ನಿಮಗೆ ಪ್ರಾಪ್ತ ಆಗಿದೆಯಲ್ಲ, ಬಾಬಾ ಹೇಳ್ತಾರೆ ಈ ಜ್ಞಾನ ಧನ ಎಲ್ಲರಿಗೂ ದಾನ ಮಾಡ್ರಿ. वरदान, सहनशीलता के गुण द्वारा कठोर संस्कार को भी शीतल बनाने वाले संतुष्ट मणि भव. ಸಹನಶೀಲತೆಯ ಗುಣದ ಮೂಲಕ ಕಠೋರ ಸಂಸ್ಕಾರಗಳನ್ನು ಶೀತಲ, ಶಾಂತ ಮಾಡಿಕೊಳ್ಳುವಂತಹ ಸಂತುಷ್ಟ ಮಣಿಗಳು ಆಗ್ರಿ. जिसमें सहनशीलता का गुण होता है वह सूरज से सदैव संतुष्ट दिखाई देता है. ಯಾರಲ್ಲಿ ಸಂತುಷ್ಟತೆ ಗುಣ ಇದೆಯೋ ಅವರ ಮುಖದೊಳಗ, ಅವರ ಒಂದು ಲಕ್ಷಣದೊಳಗ ಸದಾ ಸಂತುಷ್ಟತೆ ಕಂಡು ಬರ್ತದ ಅಂತ ಹೇಳ್ತಾರೆ ಬಾಬಾ. ಯಾಕೆ ಸಹನಶೀಲತೆ ಅರ್ಥ ಆಗಿದೆ, ಇದು ಕೇವಲ ಡ್ರಾಮಾ ಮಾತ್ರ. ಇಲ್ಲಿ ಸಹಿಸಿಕೊಳ್ಳುವ, ನುಂಗುವ, ತ್ರಾಸ ಮಾಡಿಕೊಳ್ಳುವ ಮಾತು ಬರ್ತದತ್ತಂದ್ರೆ ನಾ ದೇಹ ಬಾಂಧದಲ್ಲಿ ಇದ್ದೀನಿ ಅಂತ ಅರ್ಥ.
ಬಾಕಿ ಸಹನಶೀಲತೆ ಅಂತಂದರೆ ನಾನು ನಿರಾಕಾರ ಆತ್ಮನೇ ಬೇರೆ, ಈ ನಾಟಕವೇ ಬೇರೆ, ಈ ಪಾತ್ರನೇ ಬೇರೆ ಎನ್ನುವಂಥ ಸ್ಮೃತಿಯೇ ಸಹನಶೀಲತೆ. ಮತ್ತು ಈ ಸಹನಶೀಲತೆ ಗುಣ ಯಾರೊಳಗಿದೆ ಅವರಲ್ಲಿ ಆಟೋಮೆಟಿಕ್ ಸಂತುಷ್ಟತೆ ಕಾಣಿಸ್ತದ. जो स्वयं संतुष्ट मूर्त रहते वह औरों को भी संतुष्ट बना देते. ಯಾರು ಸ್ವಯಂ ಸಂತುಷ್ಟ ಅದಾರ ಅವ್ರ ಅನ್ಯರನ್ನು ಕೂಡ ಬಹಳ ಸಂತುಷ್ಟ ಮಾಡೋದಕ್ಕೆ ಸಂತುಷ್ಟ ಅರ್ಥಾರ್ಥ ಮೂಲ ನಿರಾಕಾರಿ ಸ್ಥಿತಿ. ಯಾರು ಮೂಲ ನಿರಾಕಾರಿ ಸ್ಥಿತಿ ಒಳಗದಾರ ಅವ್ರು ಇನ್ನೊಬ್ಬರನ್ನು ಕೂಡ ಅದೇ ಸತ್ಯದಲ್ಲೇ ನೋಡ್ತಾರ. ಅದಕ್ಕೆ ತಾವು ಸಂತುಷ್ಟ ಇರ್ತಾರ, ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡ್ತಾರೆ. ಸಂತುಷ್ಟ ಹೋನಾ ಮನ ಸಫಲತಾ ಪಾನ. ಸಂತುಷ್ಟ ಆಗೋದೇಂದ್ರೇನು? ಸಫಲತೆ ಪಡೆಯೋದು. ಸಫಲತೆ ಅಂತಂದ್ರೆ ಸೆಂಟರ್ ಒಳಗೆ ಸೆಂಟರ್ನ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ಅಥವಾ ನಮ್ಮ ಭಾಷಣಗಳ ಸಂಖ್ಯೆ ಹೆಚ್ಚು ಮಾಡೋದು, ಇದೆಲ್ಲ ಸಫಲತೆ. ಸಫಲತೆ ಅಂದರೆ ಕ್ಷಣ ಕ್ಷಣವು ಈ ಡ್ರಾಮಾದಿಂದ ನನ್ನ ಬುದ್ಧಿ ಡಿಟ್ಯಾಚ್ ಆಗಿ ನಿರಾಕಾರಿ ಆತ್ಮ ಸತ್ಯದಲ್ಲಿ ಏಕಾಗ್ರತೆಯಲ್ಲಿ ಇನ್ನೂ ಹೆಚ್ಚು 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 ಲೀನ್ ಆಗ್ತದಲ್ಲ, ಇದು ಸತ್ಯ ಸಫಲತೆ. जो सहनशील होते वह अपनी सहनशीलता की शक्ति से कठोर संस्कार व कठिन कार्य को शीतल सहज बना देते. ಯಾರು ಸಹನಶೀಲ ಇರ್ತಾರೋ ಅವರು ಸಹನಶೀಲತೆ ಶಕ್ತಿಯಿಂದ ಯಾವುದು ಕಠಿಣ ಕಾರ್ಯ ಅದಾವ ಅದು ಅವ್ರಿಗೆ ಸರಳ ಆಗ್ತದ. ಯಾವುದು ಕಠೋರ ಸಂಸ್ಕಾರ ಅದಾವ ಅನಿಸ್ತೈತಿ ಇವ್ರ ಜೊತೆ ಹೊಂದ್ಕೊಳ್ಳೋದು ಕಠಿಣ ಅಂತ, ಅವುಗಳು ಕೂಡ ಅವರಿಗೆ ಸಹಜ ಆಗಿಬಿಡ್ತದ. तो उनका चेहरा ही गुणमूर्त दिखाई देता, वही ड्रामा के डाल पर ठहर सकते हैं. ಸಂತುಷ್ಟ ಯಾಕದಾರ ಅಂದ್ರೆ ಅವ್ರಿಗೆ ಗೊತ್ತಿದೆ ಇದು ನಾಟಕ, ಇದು ಝೂಟಿ ನಾಟಕ ಅದ, ಜಸ್ಟ್ ಒಂದು ಶೋ ಅದ, ಇದೇನು ರಿಯಲ್ ಅಲ್ಲ ಅಂತ ಅಂದಮೇಲೆ ಯುದ್ಧ ಡಾಲ್ ನಾಟಕವೇ ನಿಮ್ಗೊಂದು ಡಾಲ್ ಅಂತಾರೆ ಬಾಬಾ. ಯುದ್ಧ ಮಾಡುವಾಗ ಒಂದು ಕೈಯಲ್ಲಿ ಖಡ್ಗ ಹಿಡ್ಕೊಂಡ್ರೆ ಇನ್ನೊಂದು ಎಡಗೈಯೊಳಗೆ ಡಾಲ್ ಹಿಡ್ಕೊಂಡಿರ್ತಾರ. ಖಡ್ಗದಿಂದ ಹೊಡೆಯುವಾಗ ಏನಾದರೂ ನನ್ನ ಮೇಲೆ ಕತ್ತಿ ಬಂತು ಅಂತಂದ್ರೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ, ನನ್ನನ್ನು ಸುರಕ್ಷಿತ ಮಾಡ್ಕೊಳ್ಳಿಕ್ಕೆ ಡಾಲ್. ಹಾಗೆ ಡ್ರಾಮಾದ ನಾಲೆಜ್ ಡಾಲ್ನ ಕೆಲಸ ಮಾಡ್ತದಂತಾರೆ ಬಾಬಾ. ಅಂದರೆ ನನ್ನ ಮೇಲೆ ಡ್ರಾಮಾ ಮಾಯಾ ಅಥವಾ ರಾವಣ ತೋಳುವ ಪರೀಕ್ಷೆ ಅಥವಾ ಆಪತ್ತಿನಿಂದ ನನ್ನನ್ನು ಸುರಕ್ಷಿತವಾಗಿ ಉಳಿಸ್ತದ. ಯಾವುದು? ಡ್ರಾಮಾದ ನಾಲೆಜ್. ಏನಂತ? ಇದು ಕೇವಲ ಡ್ರಾಮಾ, ಇದು ಕೇವಲ ಒಂದು ಫಿಲಮ್, ರೆಕಾರ್ಡೆಡ್ ಸಿನಿಮಾ ಇದೆ ಅನ್ನುವ ಸತ್ಯ ಸ್ಮೃತಿ. तो उनका चेहरा ही गुणमूर्ति दिखाई देता. अच्छा स्लोगन, जो वाणी द्वारा नहीं बदलते उन्हें शुभ वाइब्रेशन द्वारा बदल सकते हो. ಯಾರು ವಾಣಿಯಿಂದ ಬದಲಾಗೋದಿಲ್ಲ ಅವರಿಗೆ ಶುಭ ತರಂಗಗಳ ಮೂಲಕ ಬದಲಾಯಿಸಬೇಕು. ಬಹಳ ಸೂಕ್ಷ್ಮ ಮಾತು. ವಾಣಿಯಿಂದ ಯಾಕೆ ಬದಲಾಗೋದಿಲ್ಲ ಅಂದರೆ ವಾಣಿ ಅರ್ಥಾತ್ ದೇಹದ ಮೂಲಕ ಅಥವಾ ದೇಹಭಾನದಲ್ಲಿ ನಡೆಯುವಂಥ ಕ್ರಿಯಾ. ಅದಕ್ಕೆ ಬಾಬಾ ಅಂತಾರ ವಾಣಿಯಿಂದ ಯಾಕೆ ಬದಲಾಗ್ತಿಲ್ಲತ್ತಂದರೆ ಅವರಿಗೆ ಡೀಪ್ ದೇಹಭಾನ ಇದೆ. ಅವರ ಡೀಪ್ ದೇಹಭಾನ ಹೋಗಬೇಕು ಅಂತಂದರೆ ನಿಮ್ಮ ಶಬ್ದ ಸಾಲುವುದಿಲ್ಲ ಪರಿವರ್ತನೆಗೆ. ಅದಕ್ಕೆ ವೈಬ್ರೇಷನ್ ಕೊಡ್ಬೇಕಂತಾರೆ ಬಾಬಾ. ಯೋಗದ ತರಂಗಗಳನ್ನು ಕೊಡ್ರಿ, ನಿಮ್ಮ ಆತ್ಮೀಯ ತರಂಗಗಳನ್ನು ಹರಡಿಸ್ರಿ, ಇದರಿಂದ ಆ ಆತ್ಮ ಬೇಗನೆ ಪರಿವರ್ತನೆ ಆಗ್ತಾರೆ. ಅವ್ಯಕ್ತಿಶಾರೆ ಮಹಾನ್ ರಾಗು ಸಲುವಾಗಿ ಮಹಾನತೆ ಮತ್ತು ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಡ್ರಿ. ಹೇಗೆ ಬ್ರಹ್ಮ ಬಾಬಾರವರ ಮಾತು ಪರಿಸ್ಥಿತಿಯ ಮಾತು, ಕಡಿಮೆ ಮಾತಾಡ್ತಿದ್ರು, ಮಧುರ ಮಾತಾಡ್ತಾ ಇದ್ರು, ಬಹಳ ಯಥಾರ್ಥ ಮಾತಾಡ್ತಾ ಇದ್ರು, ಸುಮ್ಮನೆ ಹಂಗ ಅಲ್ಲ. ಕಾರೋಬಾರ್ ಸಲುವಾಗಿ ಮಾತಾಡಬೇಕಾಗ್ತಿತ್ತು ಅಂತ, ಕಾರ್ಯವನ್ನು ನಡೆಸಬೇಕು, ಯಜ್ಞದ ಎಲ್ಲ ಕಾರ್ಯಗಳು ಸುಚಾರು ರೂಪದಿಂದ ನಡೀಬೇಕು ಅಂತಂದರೆ ಬಾಬಾ ಮಾತಾಡಬೇಕಾಗ್ತಿತ್ತು. ಆದರೆ ಮಾತು ಬಹಳ ಯಥಾರ್ಥ ಇರ್ತಿತ್ತು ಅಂತಾರೆ ಬಾಬಾ. ಭಾಳ ದೀರ್ಘಿರ್ತಿರ್ಲಿಲ್ಲ. ಕೊರಕೊತ ಕುಂತ್ರೆ ಅದನ್ನು ಹೊಳ್ಳಿ ಹೊಳ್ಳಿ ಹೇಳುವಂಥದ್ದು ಬ್ರಹ್ಮ ಬಾಬಾ ಮಾಡ್ತಿರ್ಲಿಲ್ಲ. ಶಬ್ದ ಭಾಳ ಕಡಿಮೆ, ಭಾಳ ಮಧುರ ಮತ್ತು ಯಥಾರ್ಥವಾಗಿರ್ತಿತ್ತು. ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನೇ ಫಾಲೋ ಮಾಡ್ರಿ. ಯಾಕಂದ್ರೆ ಅವರು ಹಂಗೆ ನಡೆದು ಹೋಗಿದಾರ, ಹಂಗೆ ಮಾಡಿ ಹೋಗಿದಾರ. ಅದಕ್ಕೆ ಬ್ರಹ್ಮ ಬಾಬಾರವರನ್ನು ಫಾಲೋ ಮಾಡ್ರಿ. ಪ್ರತಿ ಮಾತಿನಲ್ಲಿ ಮಧುರತೆ, ನಮ್ರತೆ, ಇದೇ ನಿಮ್ಮ ಮಹಾನತೆ. ಅದಕ್ಕಾಗಿ ಸ್ವಯಂವನ್ನು ನಿಮಿತ್ತ ಅಂತ ತಿಳ್ಕೊಂಡು ಪ್ರತಿ ಕಾರ್ಯದಲ್ಲಿ ಮಹಾನತೆಯ ಜೊತೆಗೆ ನಮ್ರತೆ ಬತ್ತು ಅಂತಂದರೆ ಆವಾಗ ನೀವು ಸಫಲತಾ ಮೂರ್ತರಾಗಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ ಅಶರೀರಿ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಶರೀರದಲ್ಲಿ ಪ್ರವೇಶ ಮಾಡಿ ಶರೀರದ
ವಸ್ತ್ರದ ಮೂಲಕ ನಾನು ನನ್ನ ಅಭಿನಯ ಮಾಡುತ್ತಿರುವೆ. ಅಭಿನಯದೊಳಗೆ ಏನೆಲ್ಲ ನೊಂದಿದೆ, ಪಾತ್ರದಲ್ಲಿರುವ ಏನೆಲ್ಲ ಸ್ಟೋರಿ ಇದೆ, ಏನೆಲ್ಲ ಡೈಲಾಗ್ಸ್ ಇವೆ, ಏನೆಲ್ಲ ದೃಶ್ಯಗಳು ಕಾಣಿಸ್ತಾ ಇದ್ದಾವೆ, ಇವೆಲ್ಲ ಡ್ರಾಮಾನುಸಾರ ನೊಂದಿದೆ. ನಾನು ಡ್ರಾಮಾದ ಪ್ರತಿ ಸ್ಟೋರಿ, ಪ್ರತಿಯೊಂದು ಮಾತು, ಪ್ರತಿಯೊಂದು ವಿಚಾರ, ಮನಸ್ಸು, ಈ ದೇಹ, ಈ ಪಾತ್ರ, ಈ ಪ್ರಪಂಚ ಇವೆಲ್ಲವುಗಳಿಂದ ಭಿನ್ನವಾಗಿದ್ದೇನೆ. ಇದೇ ನನ್ನ ಸತ್ಯ. ಹೀಗಾಗಿ ಪರಮಾತ್ಮ ತಂದೆಯ ಸತ್ಯ ಜ್ಞಾನ ಅರಿತ ಮೇಲೆ ಈ ನಾಟಕದಲ್ಲಿ ಏನೆಲ್ಲ ಹಾನಿ, ಅತ್ಯಾಚಾರ, ಅಪರಾಧ, ನಿಂದನೆ ಏನೆಲ್ಲ ದೃಶ್ಯಗಳು ಎದುರುಗಡೆ ಬರ್ತಾ ಇದ್ದಾವೋ ಅವೆಲ್ಲವುಗಳನ್ನು ಕೇವಲ ನಾನು ಒಂದು ನಾಟಕವೆಂದು ತಿಳಿದು ಸಾಕ್ಷಿಯಾಗಿ ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತವಾಗಿ ಬಿಟ್ಟಿದ್ದೇನೆ. ಓಂ ಶಾಂತಿ.